أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಯುದ್ಧದಲ್ಲಿ ಉಂಟಾದ ಗಾಯದ ಬಗೆಗಿನ ವಿವರಣೆ ಕೆಲವು ವರದಿಗಳಲ್ಲಿ ಇವೆ. ಹಜರತ್ ಇಬ್ನು ಅಬ್ಬಾಸ್ ರಜಿಯಲ್ಲಾಹು ಅನ್ಹುರ ವರದಿಯ ಪ್ರಕಾರ ಈ ಸಂದರ್ಭದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು: ಅಲ್ಲಾಹನ ಮಾರ್ಗದಲ್ಲಿ ಅಲ್ಲಾಹನ ಪ್ರವಾದಿ ಯಾವನನ್ನು ವಧಿಸುತ್ತಾರೋ ಆತನ ಮೇಲೆ ಅಲ್ಲಾಹನ ಕೋಪ ಕಠಿಣವಾಗಿರುತ್ತದೆ ಮತ್ತು ರಸೂಲುಲ್ಲಾಹರ ಮುಖವನ್ನು ರಕ್ತಸಿಕ್ತಗೊಳಿಸಿದ ಸಮುದಾಯದ ಮೇಲೆ ಅಲ್ಲಾಹನ ಕೋಪ ತೀವ್ರತರದ್ದಾಗಿರುತ್ತದೆ. ತಬ್ರಾನಿಯ ವರದಿಯ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗಾಯಾಳುವಾದಾಗ ಹೀಗೆ ಹೇಳಿದರು: ಯಾವನು ಅಲ್ಲಾಹನ ಪೈಗಂಬರರ ಅನುಗ್ರಹಿತ ಮುಖವನ್ನು ಗಾಯಗೊಳಿಸಿದನೋ ಆತನ ಮೇಲೆ ಅಲ್ಲಾಹನ ಕೋಪ ಅತಿ ಕಠಿಣವಾಗಿರುತ್ತದೆ. ಹೇ ಅಲ್ಲಾಹ್, ನನ್ನ ಸಮುದಾಯವನ್ನು ಕ್ಷಮಿಸು, ಏಕೆಂದರೆ ಅವರಿಗೆ ಅರಿವಿಲ್ಲ. ಒಟ್ಟಿನಲ್ಲಿ ಅಲ್ಲಾಹನ ಬಣ್ಣದಲ್ಲಿ ಪೂರ್ಣವಾಗಿ ಬಣ್ಣಿಸಲ್ಪಟ್ಟಿದ್ದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಾರುಣ್ಯವು ಗಾಯಗೊಂಡು ರಕ್ತ ಹರಿಯುತ್ತಿದ್ದ ಸ್ಥಿತಿಯಲ್ಲೂ ಉಕ್ಕಿ ಬಂತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನಂತರ ಹೀಗೆ ದುಆ ಮಾಡಿದರು: ಹೇ ಅಲ್ಲಾಹ್, ಅವರು ಅರಿವಿಲ್ಲದ ಮತ್ತು ಮೂರ್ಖತನದ ಕಾರಣದಿಂದ ಈ ದೌರ್ಜನ್ಯವನ್ನು ಮಾಡುತ್ತಿದ್ದಾರೆ, ಅವರನ್ನು ಕ್ಷಮಿಸು. ಅವರ ತಪ್ಪುಗಳ ಕಾರಣದಿಂದ ಅವರ ಮೇಲೆ ಶಿಕ್ಷೆ ಇಳಿಸಬೇಡ. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದಿನ್ ವಾಲ ಆಲಿ ಮುಹಮ್ಮದ್ ಎಂತಹ ವಾತ್ಸಲ್ಯ ಮತ್ತು ಕಾರುಣ್ಯದ ಪ್ರಕಟಣೆಯಾಗಿದೆ ಇದು. ಹಜರತ್ ಅಬ್ದುಲ್ಲಾ ಬಿನ್ ಮಸೂದ್ ರಜಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ನಾನು ಈಗಲೂ ನೋಡುತ್ತಿದ್ದಂತೆ ನನಗೆ ಭಾಸವಾಗುತ್ತಿದೆ. ಪ್ರವಾದಿಗಳಲ್ಲಿ ಒಬ್ಬ ಪ್ರವಾದಿಯ ಸ್ಥಿತಿಯನ್ನು ಒಮ್ಮೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹೇಳಿಕೊಡುತ್ತಿದ್ದರು. ಅವರನ್ನು ಅವರ ಸಮುದಾಯ ಹೊಡೆದು ರಕ್ತಸಿಕ್ತಗೊಳಿಸಿದ್ದರು. ಅವರು ತಮ್ಮ ಮುಖದಿಂದ ರಕ್ತವನ್ನು ಒರೆಸುತ್ತಾ ಹೀಗೆ ಹೇಳುತ್ತಿದ್ದರು: ಹೇ ಅಲ್ಲಾಹ್, ನನ್ನ ಸಮುದಾಯವನ್ನು ಕ್ಷಮಿಸು, ಏಕೆಂದರೆ ಅವರಿಗೆ ತಿಳಿವಳಿಕೆ ಇಲ್ಲ. ಈ ಕುರಿತು ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹು ಅನ್ಹು ಸಹ ಸೀರತ್ ಖಾತಮಿನ್ ನಬಿನಲ್ಲಿ ಹೀಗೆ ವಿವರಣೆ ನೀಡಿದ್ದಾರೆ: ಕಣಿವೆಗೆ ತಲುಪಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಲಿ ರಜಿಯಲ್ಲಾಹು ಅನ್ಹುರ ಸಹಾಯದಿಂದ ತನ್ನ ಗಾಯವನ್ನು ತೊಳೆದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಖಕ್ಕೆ ನುಗ್ಗಿ ಹೋಗಿದ್ದ 2 ಕಂಬಿಗಳನ್ನು ಅಬು ಉಬೈದಾ ಬಿನ್ ಜರ್ರಾಹ್ ರಜಿಯಲ್ಲಾಹು ಅನ್ಹು ಬಹಳ ಶ್ರಮಪಟ್ಟು ತನ್ನ ಹಲ್ಲುಗಳಿಂದ ಎಳೆಯುತ್ತಾ ಹೊರಗೆ ತೆಗೆದರು. ಈ ಪರಿಶ್ರಮದಲ್ಲಿ ಅವರ 2 ಹಲ್ಲುಗಳು ಕಿತ್ತು ಹೋದವು. ಆ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಗಾಯದಿಂದ ಬಹಳ ರಕ್ತ ಹರಿಯುತ್ತಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರಕ್ತವನ್ನು ನೋಡಿ ಖೇದದಿಂದ ಹೀಗೆ ಹೇಳುತ್ತಿದ್ದರು: ಕೈಫ ಯಫ್ರಹು ಕೌಮುನ್ ಖಜಬು ವಜಹ ನಬಿಯಿಹಿಂ ಬಿದ್ದಮಿ ವಹುವ ಯದೂಹುಂ ಇಲಾ ರಬ್ಬಿಹಿಂ. ಅರ್ಥ: ಅಲ್ಲಾಹನ ಕಡೆಗೆ ಕರೆಯುವ ಪ್ರವಾದಿಯ ಮುಖವನ್ನು ರಕ್ತದಿಂದ ತುಂಬಿಸಿದ ಸಮುದಾಯ ಮೋಕ್ಷ ಹೊಂದಲು ಹೇಗೆ ಸಾಧ್ಯ? ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಲ್ಪ ಸಮಯ ಸುಮ್ಮನಿದ್ದರು ಮತ್ತು ಹೀಗೆ ಹೇಳಿದರು: ಅಲ್ಲಾಹು ಮಗ್ಫಿರ್ ಲಿಕೌಮಿ ಫ ಇನ್ನಹುಂ ಲಾ ಯಅಲಮೂನ್. ಅರ್ಥ: ಹೇ ನನ್ನ ಅಲ್ಲಾಹ್, ನೀನು ನನ್ನ ಕೋಮನ್ನು ಕ್ಷಮಿಸು, ಏಕೆಂದರೆ ಅವರಿಂದ ಈ ತಪ್ಪು ಮೂಢತೆ ಮತ್ತು ಅರಿವಿಲ್ಲದ ಕಾರಣದಿಂದ ನಡೆದಿದೆ. ಇದೇ ಸಂದರ್ಭದಲ್ಲಿ ಪವಿತ್ರ ಕುರಾನಿನ ಈ ವಚನ ಅವತೀರ್ಣವಾಯಿತು ಎಂದು ವರದಿಯಲ್ಲಿ ಬಂದಿದೆ: ಲೈಸಲಕ ಮಿನಲ್ ಅಮ್ರಿ ಶೈಉನ್, ಅಂದರೆ ಶಿಕ್ಷೆ ಮತ್ತು ಕ್ಷಮೆಯ ವಿಷಯ ಅಲ್ಲಾಹನಿಗೆ ಬಿಟ್ಟದ್ದು, ಅದರೊಂದಿಗೆ ನಿಮಗೆ ಯಾವುದೇ ಸಂಬಂಧವಿಲ್ಲ. ಅವನು ಬಯಸಿದವನನ್ನು ಕ್ಷಮಿಸುವನು ಮತ್ತು ಬಯಸಿದವನಿಗೆ ಶಿಕ್ಷೆ ನೀಡುವನು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುರಿತು ಭಯ ಹುಟ್ಟಿಸುವ ವಾರ್ತೆಗಳನ್ನು ಕೇಳಿ ಮದೀನದಿಂದ ಹೊರಟ ಹಜರತ್ ಫಾತಿಮತ್ತು ಝೋಹರಾ ರಜಿಯಲ್ಲಾಹು ಅನ್ಹಾ ಸ್ವಲ್ಪ ಸಮಯದ ನಂತರ ಉಹುದ್ ಮೈದಾನಕ್ಕೆ ತಲುಪಿದರು ಮತ್ತು ಬಂದ ಕೂಡಲೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಗಾಯಗಳನ್ನು ತೊಳೆಯಲು ಶುರು ಮಾಡಿದರು. ಆದರೆ ರಕ್ತ ಹರಿಯುವುದು ಯಾವುದೇ ರೀತಿಯಲ್ಲಿ ನಿಂತು ಹೋಗುತ್ತಿರಲಿಲ್ಲ. ಕೊನೆಗೆ ಹಜರತ್ ಫಾತಿಮಾ ರಜಿಯಲ್ಲಾಹು ಅನ್ಹಾ ಗೋಣಿಯ ಒಂದು ತುಂಡನ್ನು ಸುಟ್ಟು ಅದರ ಬೂದಿಯನ್ನು ಅವರ ಗಾಯಕ್ಕೆ ಕಟ್ಟಿದರು. ಆಗ ಅವರ ರಕ್ತ ಹೆಪ್ಪುಗಟ್ಟಿತು. ಇತರ ಮಹಿಳೆಯರು ಕೂಡ ಈ ಸಂದರ್ಭದಲ್ಲಿ ಗಾಯಾಳುವಾದ ಸಹಾಬಿಯರ ಸೇವೆ ಮಾಡಿ ಪುಣ್ಯ ಗಳಿಸಿದರು. ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ಅನ್ಹು ಈ ಘಟನೆಯನ್ನು ಹೀಗೆ ವಿವರಿಸಿರುವರು: ಉಹುದ್ ಯುದ್ಧದ ವೇಳೆ ಒಂದು ಕಲ್ಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ತಲೆಕವಚಕ್ಕೆ ತಗುಲಿತು ಮತ್ತು ಅದರ ಕಂಬಿಗಳು ಅವರ ತಲೆಗೆ ನುಗ್ಗಿದ್ದವು.
ಸುತ್ತಮುತ್ತ ಹೋರಾಡುತ್ತಾ ಶಹೀದಾದ ಸಹಾಬ್ಯರ ಮೃತದೇಹಗಳ ನಡುವೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಜ್ಞೆ ತಪ್ಪಿ ಬಿದ್ದರು. ಅನಂತರ ಇನ್ನೂ ಕೆಲವು ಸಹಾಬ್ಯರ ಮೃತದೇಹಗಳು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಪರಿಶುದ್ಧ ದೇಹದ ಮೇಲೆ ಬಂದು ಬಿದ್ದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಧಿಸಲ್ಪಟ್ಟರು ಎಂದು ಜನರು ಭಾವಿಸಿದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಹೊಂಡದಿಂದ ಹೊರಗೆ ತೆಗೆಯಲಾದಾಗ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಮರಳಿ ಪ್ರಜ್ಞೆ ಬಂದಾಗ ಶತ್ರುಗಳು ನನ್ನನ್ನು ಗಾಯಗೊಳಿಸಿದರು, ನನ್ನ ಹಲ್ಲನ್ನು ಮುರಿದಿರುವರು ಹಾಗೂ ನನ್ನ ಬಂಧುಗಳನ್ನು ಮತ್ತು ಮಿತ್ರರನ್ನು ಶಹೀದ್ ಮಾಡಿರುವರು ಎಂಬುದನ್ನು ಚಿಂತಿಸದೆ ಅವರು ಹೀಗೆ ದುವಾ ಮಾಡಿದರು, ರಬ್ಬಿಗ್ಫಿರ್ ಲಿಕೌಮಿ ಫ ಇನ್ನಹುಂ ಲಾ ಯಅಲಮೂನ್. ಅರ್ಥ: ಹೇ ಪ್ರಭು, ಈ ಜನರು ನನ್ನ ಸ್ಥಾನವನ್ನು ಗುರುತಿಸಲಿಲ್ಲ, ಆದ್ದರಿಂದ ನೀವು ಅವರನ್ನು ಕ್ಷಮಿಸು ಮತ್ತು ಅವರ ಪಾಪಗಳನ್ನು ಕ್ಷಮಿಸು. ಉಹುದ್ ಯುದ್ಧದಲ್ಲಿ ದೇವದೂತರು ಹಾಜರಾಗಿ ಹೋರಾಡಿದ್ದಾಗಿಯೂ ಪ್ರಸ್ತಾಪ ಬರುತ್ತದೆ. ಹಜರತ್ ಸಾದ್ ಬಿನ್ ವಕ್ಕಾಸ್ ರಜಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ನಾನು ಉಹುದಿನ ದಿನದಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಲ ಮತ್ತು ಎಡಭಾಗಗಳಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಕಂಡೆನು. ಅವರು ಬಿಳಿ ಉಡುಗೆಯನ್ನು ಧರಿಸಿದ್ದರು. ಅವರು ಬಹಳ ಶಕ್ತವಾಗಿ ಹೋರಾಡುತ್ತಿದ್ದರು. ನಾನು ಅವರಿಬ್ಬರನ್ನು ಅದಕ್ಕಿಂತ ಮೊದಲು ಅಥವಾ ನಂತರ ನೋಡಿಲ್ಲ. ಅವರು ಜಿಬ್ರೀಲ್ ಮತ್ತು ಮೀಕಾಯಿಲ್ ಆಗಿದ್ದರು. ಅಲ್ಲಾಮ ಬೈಹಕಿ ಉರುವರಿಂದ ವರದಿ ಮಾಡುತ್ತಾರೆ, ಸಹನೆ ಮತ್ತು ದೇವಭಕ್ತಿ ತೋರಿಸಿದರೆ 5,000 ದೇವದೂತರ ಮೂಲಕ ನಿರಂತರವಾಗಿ ಮುಸ್ಲಿಮರಿಗೆ ಸಹಾಯ ನೀಡುವನು ಎಂದು ಅಲ್ಲಾಹನು ವಾಗ್ದಾನ ಮಾಡಿದ್ದನು. ಅಲ್ಲಾಹನು ಹಾಗೆಯೇ ಮಾಡಿದ್ದನು. ಆದರೆ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆದೇಶವನ್ನು ಪಾಲಿಸದೆ ಪಂಕ್ತಿಗಳನ್ನು ಬಿಟ್ಟಾಗ ಮತ್ತು ಬಿಲ್ಲುಗಾರರು ತಮ್ಮ ಜಾಗಗಳನ್ನು ಬಿಟ್ಟು ಲೌಕಿಕತೆಗೆ ಲಕ್ಷ್ಯ ನೀಡಿದಾಗ ಅವರಿಂದ ದೇವದೂತರ ಸಹಾಯವನ್ನು ಎತ್ತಲಾಯಿತು. ಅಲ್ಲಾಹನು ಈ ವಚನವನ್ನು ಅವತೀರ್ಣಗೊಳಿಸಿದನು, ನೀವು ಅಲ್ಲಾಹನ ಆದೇಶವನ್ನು ಪಾಲಿಸದೇ ಇದ್ದ ವೇಳೆ ಖಂಡಿತವಾಗಿಯೂ ಅಲ್ಲಾಹನು ನಿಮ್ಮೊಡನೆ ತಮ್ಮ ವಾಗ್ದಾನವನ್ನು ಸತ್ಯಪಡಿಸಿ ತೋರಿಸಿದನು. ಮುಹಮ್ಮದ್ ಬಿನ್ ಸಾಬಿತ್ ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹುದಿನ ದಿನ ಹೀಗೆ ಹೇಳಿದರು, ಹೇ ಮುಸಬ್, ನೀನು ಮುಂದಕ್ಕೆ ಧಾವಿಸು. ಆಗ ಅಬ್ದುರಹ್ಮಾನ್ ಬಿನ್ ಔಫ್ ರಜಿಯಲ್ಲಾಹು ಅನ್ಹು ಕೇಳಿದರು, ಹೇ ಅಲ್ಲಾಹನ ರಸೂಲರೇ, ಮುಸಬ್ ಶಹೀದ್ ಆದರಲ್ಲವೇ? ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರಿಸಿದರು, ಖಂಡಿತವಾಗಿಯೂ, ಆದರೆ ಒಬ್ಬ ದೇವದೂತ ಅವರ ಪ್ರತಿನಿಧಿಯಾಗಿ ಇರುವರು. ಮುಸಬ್ರ ಹೆಸರನ್ನು ಆ ದೇವದೂತನಿಗೆ ನೀಡಲಾಗಿದೆ. ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹುರಿಂದ ಅಲ್ಲಾಮ ಇಬ್ನು ಅಸಾಕಿರ್ ವರದಿ ಮಾಡುತ್ತಾರೆ, ಅವರು ಹೇಳುತ್ತಾರೆ, ಉಹುದಿನ ದಿನದಂದು ನಾನು ಸ್ವತಃ ನೋಡಿದ್ದೇನೆ. ನಾನು ಬಾಣವನ್ನು ಚಲಾಯಿಸುತ್ತಿದ್ದೆ. ಆ ಬಾಣಗಳನ್ನು ನನ್ನ ಬಳಿಗೆ ಬಿಳಿ ವಸ್ತ್ರ ಧರಿಸಿದ ಸುಂದರ ವ್ಯಕ್ತಿ ಮರಳಿ ತರುತ್ತಿದ್ದರು. ನನಗೆ ಅವರ ಪರಿಚಯವಿರಲಿಲ್ಲ. ಅನಂತರ ಅವರು ದೇವದೂತರಾಗಿದ್ದರು ಎಂದು ನಾನು ಅನುಮಾನಿಸಿದೆ. ಒಂದು ಖುತುಬದಲ್ಲಿ ಹಜರತ್ ಖಲೀಫತ್ ಮಸೀಹ್ ರಾಬಿ ರಹಮಹುಲ್ಲಾ ಸಹ ಈ ಘಟನೆಯನ್ನು ವಿವರಿಸಿರುವರು. ಸಹಾಬಿರು ಹೇಳುತ್ತಾರೆ, ಬದರ್ ಯುದ್ಧದಲ್ಲಿ ದೇವದೂತರನ್ನು ನೋಡಲಾದಾಗ ಅವರ ತಲೆಗಳಲ್ಲಿ ಕಪ್ಪು ಮುಂಡಾಸುಗಳಿದ್ದವು ಮತ್ತು ಅವರಿಗೆ ಒಂದು ಸಮವಸ್ತ್ರವಿತ್ತು. ವರದಿಗಳನ್ನು ಸಂಕಲಿಸಿದಾಗ ಅವರು ಆಶ್ಚರ್ಯಗೊಂಡರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸವ್ವಿಮೀನಿನ ವ್ಯಾಖ್ಯಾನವನ್ನು ಮಾಡಿದ ಹಾಗೆಯೇ ನಡೆಯಿತು. ಅದೇ ರೀತಿಯಲ್ಲಿ ಉಹುದ್ ಯುದ್ಧದಲ್ಲಿ ಕಾಣಲ್ಪಟ್ಟ ದೇವದೂತರ ತಲೆಗಳಲ್ಲಿ ಕೆಂಪು ಮುಂಡಾಸುಗಳಿದ್ದವು. ಕೆಂಪು ಬಣ್ಣದಲ್ಲಿ ಸ್ವಲ್ಪ ದುಃಖದ ಸಂದೇಶ ಕೂಡ ಇತ್ತು. ಏಕೆಂದರೆ ಉಹುದ್ ಯುದ್ಧದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಉಂಟಾದ ಗಾಯಗಳಿಂದ ಸಹಾಬಿಯರಿಗೆ ಉಂಟಾದಂತಹ ದುಃಖವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಪೂರ್ತಿ ಜೀವಿತದಲ್ಲಿ ಸಹಾಬಿಯರಿಗೆ ಎಂದಿಗೂ ಉಂಟಾಗಿರಲಿಲ್ಲ. ಒಂದು ದುಃಖದ ನಂತರ ಮತ್ತೊಂದು ದುಃಖದ ವಾರ್ತೆ ಅವರಿಗೆ ಲಭಿಸಿತ್ತು. ಅವರು ದುಃಖಗಳಿಂದ ಸುಸ್ತಾದರು. ಒಟ್ಟಿನಲ್ಲಿ ಈ ಯುದ್ಧದಲ್ಲಿ ದೇವದೂತರ ಕುರುಹುಗಾಗಿಯೂ ದುಃಖ ಮತ್ತು ರಕ್ತದ ಬಗ್ಗೆ ಪತ್ತೆ ನೀಡುವ ಬಣ್ಣವನ್ನು ಆಯ್ಕೆ ಮಾಡಲಾಗಿತ್ತು. ಯಾವ ರೀತಿಯಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸಂರಕ್ಷಣೆಗಾಗಿ ಸಹಾಬಿಯರು ಸ್ಥಿರಚಿತ್ತರಾಗಿದ್ದರು ಮತ್ತು ತಮ್ಮ ಜೀವಗಳನ್ನು ತ್ಯಾಗ ಮಾಡಿದ್ದರು ಎಂಬುದರ ಅನೇಕ ಘಟನೆಗಳಿವೆ. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹು ಅನ್ಹು ಈ ಕುರಿತು ಬರೆಯುತ್ತಾರೆ, ಆ ಸಮಯದಲ್ಲಿ ಅತ್ಯಂತ ಅಪಾಯಕಾರಿಯಾದ ಯುದ್ಧ ನಡೆಯುತ್ತಿತ್ತು. ಮುಸ್ಲಿಮರಿಗೆ ಒಂದು ಅತ್ಯಂತ ಕಠಿಣ ಆಪತ್ತು ಮತ್ತು ಪರೀಕ್ಷೆಯ ಸಮಯವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಶಹಾದತಿನ ಸುದ್ದಿ ಕೇಳಿ ಅನೇಕ ಸಹಾಬಿಯರ ಧೈರ್ಯಗುಂದಿತ್ತು ಮತ್ತು ಅವರು ಆಯುಧಗಳನ್ನು ಎಸೆದು ಒಂದು ಬದಿಗೆ ಬಂದಿದ್ದರು. ಅವರಲ್ಲಿ ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ಕೂಡ ಇದ್ದರು. ಹೀಗೆ ಈ ಜನರು ಅದೇ ರೀತಿಯಲ್ಲಿ ಒಂದು ಬದಿಯಲ್ಲಿ ಕುಳಿತಿದ್ದರು. ಅಲ್ಲಿಗೆ ಒಬ್ಬ ಸಹಾಬಿಯಾದ ಅನಸ್ ಬಿನ್ ನಜರ್ ಅನ್ಸಾರಿ ರಜಿಯಲ್ಲಾಹು ಅನ್ಹು ಬಂದು ಅವರನ್ನು ನೋಡಿ ಹೀಗೆ ಹೇಳಿದರು, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ಅವರು ಹೇಳಿದರು, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಹೀದ್ ಆಗಿರುವರು. ಈಗ ಯುದ್ಧ ಮಾಡುವುದರಿಂದ ಪ್ರಯೋಜನವೇನು? ಅನಸ್ ರಜಿಯಲ್ಲಾಹು ಅನ್ಹು ಹೇಳಿದರು, ಇದೇ ಹೋರಾಡಬೇಕಾದ ಸಮಯ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಲಭಿಸಿದ ಮರಣ ನಮಗೂ ಲಭಿಸಲಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಂತರ ಜೀವಿಸುವುದರಿಂದ ಯಾವ ಆನಂದ ಲಭಿಸಲು ಸಾಧ್ಯ? ಅನಂತರ ಅವರ ಮುಂದೆ ಸಾದ್ ಬಿನ್ ಮುಆಜ್ ರಜಿಯಲ್ಲಾಹು ಅನ್ಹು ಬಂದರು. ಅವರು ಹೇಳಿದರು, ಹೇ ಸಾದ್, ನನಗೆ ಆ ಪರ್ವತದಿಂದ ಸ್ವರ್ಗದ ಸುಗಂಧ ಬರುತ್ತಿದೆ. ಹೀಗೆ ಹೇಳಿ ಅನಸ್ ರಜಿಯಲ್ಲಾಹು ಅನ್ಹು ಶತ್ರುಗಳ ಪಂಕ್ತಿಗಳಿಗೆ ನುಗ್ಗಿದರು ಮತ್ತು ಹೋರಾಡುತ್ತಾ ಶಹೀದಾದರು. ಯುದ್ಧದ ನಂತರ ನೋಡಿದಾಗ ಅವರ ದೇಹದಲ್ಲಿ 80ಕ್ಕೂ ಹೆಚ್ಚಿನ ಗಾಯಗಳಿದ್ದವು. ಅದು ಯಾರ ಮೃತದೇಹವೆಂದು ಯಾರಿಂದಲೂ ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕೊನೆಗೆ ಅವರ ಸಹೋದರಿ ಅವರ ಬೆರಳನ್ನು ನೋಡಿ ಗುರುತಿಸಿದರು. ಹಜರತ್ ಮುಸ್ಲಿಮೋದ್ ರಜಿಯಲ್ಲಾಹು ಅನ್ಹು ಕೂಡ ಅವರ ಶಹಾದತ್ತಿನ ಪ್ರಸ್ತಾಪ ಹೀಗೆ ಮಾಡಿರುವರು. ಉಹುದ್ ಯುದ್ಧದಲ್ಲಿ ಅಲ್ಲಾಹನು ಪುನಃ ಮುಸ್ಲಿಮರಿಗೆ ವಿಜಯ ನೀಡಿದಾಗ ಮಾಲಿಕ್ ಬಿನ್ ಅನಸ್ ರಜಿಯಲ್ಲಾಹು ಅನ್ಹು ಹುಡುಕಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆಗ ಅವರ ಸಹೋದರಿ ಒಂದು ಜಾಗದಲ್ಲಿ ಒಂದು ಮೃತದೇಹದ ತುಂಡುಗಳಿಂದ ಒಂದು ಬೆರಳಿನ ಮೂಲಕ ಅವರನ್ನು ಗುರುತಿಸಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸುದ್ದಿ ಮುಟ್ಟಿಸಿದರು. ಇದಾಗಿತ್ತು ಸಹಾಬರಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಇದ್ದ ಪ್ರೇಮ. ಈ ಪ್ರಸ್ತಾಪ ಮುಂದುವರಿಯುವುದು ಇನ್ಶಾ ಅಲ್ಲಾ. ದುಆಗಳಲ್ಲಿ ಯಮನಿನ ಅಹಮದಿಯರಿಗಾಗಿಯೂ ದುವಾ ಮಾಡಿರಿ. ಅವರು ಇತ್ತೀಚೆಗೆ ಸಾಕಷ್ಟು ಕಷ್ಟಗಳಲ್ಲಿ ಸಿಲುಕಿರುವರು.
ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯಕ್ಕಾಗಿ ದುಆ ಮಾಡಿರಿ. ಅಲ್ಲಾಹನು ಅವರಲ್ಲೂ ಒಗ್ಗಟ್ಟು ಮತ್ತು ಐಕ್ಯವನ್ನು ಉಂಟು ಮಾಡಲಿ ಹಾಗೂ ಅವರಿಗೆ ಬುದ್ಧಿ ಮತ್ತು ವಿವೇಕವನ್ನು ದಯಪಾಲಿಸಲಿ. ಲೋಕದ ಒಟ್ಟಾರೆ ಸ್ಥಿತಿಗತಿಗಳಿಗೆ ಸಂಬಂಧಿಸಿಯೂ ದುಆ ಮಾಡಿರಿ. ಲೋಕವು ಬಹಳ ವೇಗವಾಗಿ ಯುದ್ಧದ ಕಡೆಗೆ ಧಾವಿಸುತ್ತಿದೆ. ಅಲ್ಲಾಹನು ಕೃಪೆ ತೋರಲಿ. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.